ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಬರೀ ಇವತ್ತು ನಾನು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಇದೊಂದು ರೆಸಿಪಿ ಅಲ್ಲ ರೀ. ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ದೀವಿ ರೀ ಸಿಕ್ಕಾಪಟ್ಟೆ ಹುಣ್ಚಿಗಳು ಅಂತೇಳಿ. ಹೊಸ ಹುಣಸೆ ಹಣ್ಣು ಬಂತು ಅಂದ ತಕ್ಷಣ ನೋಡ್ರಿ, ಹುಣಸೆ ಹಣ್ಣು, ಹೊಸ ಹುಣಸೆ ಹಣ್ಣು ಒಂದು ಮುಷ್ಟಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹುಣ್ಚಿಗಳು ಮಾಡಕತ್ತೇನೆ ರೀ. ಸಿಕ್ಕಾಪಟ್ಟೆ ತಿಂತಿದ್ದೇವೆ ನಾವು ಚಿಕ್ಕವರಿದ್ದಾಗ. ಈಗಂತೂ ಗೊತ್ತಿಲ್ಲ ಬಿಡ್ರಿ, ಅದು ತಿಂತೀನಿ. ಆ ವಯಸ್ಸೇ ಬೇರೆ ರೀ. ಅವಾಗ ಎಷ್ಟು ತಿಂದ್ರು, ಎಷ್ಟು ಹುಳಿ ತಿಂದ್ರು ಏನೂ ಹಾಕಿರಲ್ಲ. ಇವಾಗ ಸ್ವಲ್ಪ ತಿಂದರೆ ಶುರು ಆಗುತ್ತೆ ರೀ ಪಿತ್ತು. ನೋಡಿರಿ ಏನೇನು ಮಾಡಕ್ಕೆ ತೊಗೊಂಡೆಪ್ಪ ಅಂತಂದ್ರೆ ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ರೀ. ಇದೆಲ್ಲ ಕಡ್ಡಿ ಅದೆಲ್ಲ ತೆಗೆದುಬಿಟ್ಟಿದ್ದೀನಿ. ನಾನೇ ಬೇಕಂತ ಹಿಂಗೆ ಮಾಡಿದ್ದೀನಿ, ಹಿಂಗೆ ಒತ್ತೆ ಮುಟ್ಟಿಗೆ ಕಟ್ಟಿದ್ದೀನಿ. ಇದು ಒಂದು ಮುಟ್ಟಿಗೆ ಹುಣಸೆ ಹಣ್ಣು, ಸ್ವಲ್ಪ ಖಾರದ ಪುಡಿ ತೊಗೊಂಡ್ರಿ, ಇಷ್ಟು. ಆಮೇಲೆ 1 ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಇದಕ್ಕೆ ಎಷ್ಟು ಉಪ್ಪು ಬೇಕಾಗತ್ತೆ ನೋಡ್ಕೊಂಡು ಉಪ್ಪು. 2 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ, ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ. ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ, ಜಜ್ಜಿ ಇಟ್ಕೊಂಡಿದ್ದೀನಿ ರೀ. ಈಗ ಬ್ಯಾಸಿಗೆ ದಿನ ಅಲ್ರಿ, ಬೆಲ್ಲ ಭಾಳ ಕಟ್ಟಿ ಆಗಿಬಿಟ್ಟೈತಿ, ಅದಕ್ಕೆ ಕಲ್ಲಿಂದ ಜಜ್ಜಿ ಇಟ್ಕೊಂಡಿದ್ದೀನಿ. ಇಷ್ಟು ನೋಡಿರಿ. ಬರ್ರಿ ಹುಣ್ಚಿಗಳು ಹೆಂಗೆ ಮಾಡೋದಂತ ಹೇಳ್ತೀನಿ. ಇವಾಗಿನ ಇದಕ್ಕೆ ನಾವೆಲ್ಲ ಕಲ್ಲಾಗ ಕುಟ್ಕೊಂಡು ತಿಂದಿದ್ವಿ ಅವಾಗ ನಾವು ಸಣ್ಣರಿದ್ದಾಗ. ಇವಾಗ ಕಲ್ಲಾಗ ಕುಟ್ಕೊಂಡು ತಿನ್ನೋದಕ್ಕಿಂತ ಈಗ ಸರಳ ವಿಧಾನ ಅಂತಂದ್ರೆ ಮಿಕ್ಸಿಗೆ ಹಾಕೋದು ನೋಡಿರಿ. ಇದನ್ನು ಬಿಡಿಸ್ತೀನಿ ರೀ, ಒಂದೊಂದು ಎಲ್ಲಿ ಬಿಡಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ್ರಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಸಣ್ಣ ಆಗುತ್ತೆ. ಈಗ ನೋಡಿರಿ ಎಲ್ಲ ಬಿಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಭಾಳ ಕೇಳ್ತಿದ್ರು ರೀ. ಅದ್ರ ಸಣ್ಣ ಮಗನಿಗೆ ಭಾಳ ಇಷ್ಟ ರೀ ಇದು. ಮಮ್ಮಿ ಮಾಡಿಕೊಡು ಅಂತಿದ್ದೆ. ನನಗೆ ಟೈಮ್ ಸಿಕ್ಕಿದ್ದಿಲ್ಲ ಮಾಡೋದಕ್ಕೆ. ಇದು ಸರಳ ವಿಧಾನ ನೋಡಿರಿ. ನಾವು ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಾಡೋದು ಭಾಳ ಅಂದ್ರೆ ಭಾಳ ಸರಳ. ನಾವು ಕಲ್ಲಲ್ಲಿ ಕುಟ್ಟಿ ಮಾಡ್ಬೋದು. ಯಾಕಂದ್ರೆ 15ರಿಂದ 20 ನಿಮಿಷ ಬೇಕಿದ್ದು ಕಲ್ಲಲ್ಲಿ ಚಂದ ಕುಟ್ಟಿ ಮಾಡಿಕೊಂಡ್ರೆ. ಅದಕ್ಕೆ ಈ ಸದ್ದ ಟೈಮು ಇಲ್ಲ ರೀ. ಇವಾಗ 20 ನಿಮಿಷದವರೆಗೆ ಕುಂತ್ಕೊಂಡು ಕುಟ್ಟುವಷ್ಟು ಪೇಷನ್ಸ್ ಇಲ್ಲ. ಅದಕ್ಕೆ ಮಿಕ್ಸಿಗೆ ಹಾಕಕತ್ತೀನಿ. ನಿಮಗೂ ಕೂಡ ಸರಳ ಆಗೋದಕ್ಕೆ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಪಟ್ ಅಂತೇಳಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಇದು ಮೊದಲು ಸಣ್ಣಗೆ ಹಾಕ್ಕೊಂಬರೋಣ್ರಿ. ಇದನ್ನು ಹಾಕ್ಕೊಂಬಂದಿನಿ ತೋರಿಸ್ತೀನಿ ರೀ. ಈಗ ನೋಡಿರಿ, ಅವ್ರ ಸೋಡಾ ಅಂದ್ರೆ ತರಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡಿರಿ. ಉಪ್ಪು, ಸ್ವಲ್ಪ ಖಾರ ಹಾಕ್ತೀನಿ ರೀ, ಸ್ವಲ್ಪ ನೋಡಿರಿ, ಇಷ್ಟೇ. 2 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ. ಆಮೇಲೆ ಇದು 1 ಟೇಬಲ್ ಸ್ಪೂನ್ ಜೀರಿಗೆ, ಬೆಲ್ಲ ಇಷ್ಟು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಂಬರೋಣ್ರಿ. ನೋಡಿ ಸ್ನೇಹಿತರೆ, ಈ ಥರ ಆಗಿದ್ದು ನೋಡಿರಿ. ನೋಡಿ ಸ್ನೇಹಿತರೆ, ಎಷ್ಟು ಚೆಂದಾಗಿದೆ ನೋಡಿರಿ. ನಾವು ಕಲ್ಲಲ್ಲಿ ಕುಟ್ಕೊಂಡು ಇದು ಒಂದು 5 ನಿಮಿಷನೂ ಹಿಡಿಲಿಲ್ಲ ರೀ, ಪಟ್ ಅಂತ ಆಗಿಬಿಡ್ತು ನೋಡಿರಿ. ನಾವು ಕಲ್ಲಲ್ಲಿ ಕುಟ್ಟಿದ್ರೆ ಒಂದು 20 ನಿಮಿಷ, ಮಿನಿಮಮ್ 20 ನಿಮಿಷ ಬೇಕಾಗಿತ್ತು. ಹುಣ್ಸೆ ಹಣ್ಣಿನ ಲಾಲಿಪಾಪ್ ಎಷ್ಟು ನೈಸ್, ಎಷ್ಟು ಘಮ ಅನ್ನಕತ್ತೈತೆ ರೀ ಇದು. ತಡ್ರಿ, ಮಕ್ಕಳಿಗೆ ಕಡ್ಡಿಯೊಳಗೆ ಸುತ್ತಿ ತಯಾರು ಮಾಡಿಕೊಡ್ತೀನಿ. ನೋಡಿ ಸ್ನೇಹಿತರೆ, ಹುಣ್ಸೆ ಹಣ್ಣಿನ ಲಾಲಿಪಾಪ್ ನೋಡಿ ಎಷ್ಟು ಚೆಂದಾಗಿದೆ, ಸಖತ್ತಾಗೈತೆ ನೋಡಿರಿ. ಸೂಪರ್ ಟೇಸ್ಟ್, ಹುಳಿ ಸಿಹಿ, ಸ್ವಲ್ಪ ಖಾರ ಹಾಕಿದ್ದಕ್ಕೆ ಸ್ವಲ್ಪ ಖಾರ ಸೂಪರ್ ಆಗೈತಲ್ರಿ. ನಾನು ಮಾಡಿರೋ ಈ ಹುಣಸೆ ಹಣ್ಣಿನ ಲಾಲಿಪಾಪ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿರಿ. ಹಾಗೆ ನಿಮ್ಗೆ ಹೆಂಗೆ ಅನ್ನಿಸ್ತು, ನಿಮ್ಮ ಬಾಲ್ಯದ ನೆನಪು ಬಂತು, ನಿಮ್ಮ ಬಾಲ್ಯದಲ್ಲಿ ತಿಂದಿರುವಂಥ ನೆನಪು ಬಂತು ಅಂದರೆ ಹಾಗೆ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ. ಓಕೆ, ಥ್ಯಾಂಕ್ ಯು ರೀ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ್ರಿ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಬಾಯ್.